ಕೆಂಚಳ್ಳಿ ಗ್ರಾಮದಲ್ಲಿ ಇವತ್ತು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಗಮಿಸತಕ್ಕಂತ ನಮ್ಮ ತಾಯಂದಿರು ಅಕ್ಕದಲ್ಲಿ ಏನು ಕೆಲವು ದಿನಗಳ ಹಿಂದೆ ಬೇರೆ ಬೇರೆ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಿ ಒಂದು ಪಕ್ಷ ಸೇರ್ಪಡೆಯನ್ನ ಮಾಡಿಸ್ಕೊಂಡಿದ್ರು. ಇವತ್ತು ಅದನ್ನ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಗ್ರಾಮದವರೆಲ್ಲ ನಮ್ಮನ್ನ ಬರಮಾಡಿಕೊಂಡು, ಇದು ನಾವೇನು ಗ್ರಾಮದವ್ರಿಗೆ ಹೇಳಲಿಲ್ಲ, ಗ್ರಾಮದವರೇ ನಮ್ಮನ್ನ ಸ್ವತಃ ತಾವು ಬರಬೇಕು, ತಮ್ಮ ಸಮ್ಮುಖದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರು ಕರೆದಂತ ಒಂದು ಸಭೆ ಇದಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಗ್ರಾಮದವರೆಲ್ಲ ಕೂತ್ಕೊಂಡು ಚರ್ಚೆಯನ್ನ ಮಾಡಿಕೊಂಡು ನಮ್ಮನ್ನ ಇವತ್ತು ಬರಮಾಡಿಕೊಂಡು ನಮ್ಮ ಸಮ್ಮುಖದಲ್ಲಿ ಇವತ್ತು ಅವರು ಮರಳಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ನಾನು ಮೊದಲಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಏನಿವತ್ತು ಕೆಂಚಳ್ಳಿ ಗ್ರಾಮಕ್ಕೆ ನಾವು ಬಂದು ಮರಳಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯನ್ನ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅದರ ಜೊತೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಕೂಡ ತೊರೆದು ನಮ್ಮ ಜೊತೆಯಲ್ಲಿ ನಮ್ಮ ನಾಯಕತ್ವವನ್ನು ಮೆಚ್ಚಿ ಅವರು ಸೇರ್ಪಡೆ ಆಗಿರ್ತಕ್ಕಂಥವ್ರು ಕೆಲವರು ಅವರು ಕೂಡ ಬಂದಿದ್ದಾರೆ. ಇದರ ಜೊತೆಯಲ್ಲಿ ಏನು ಕೆಲವು ದಿನಗಳ ಹಿಂದೆ ಕೆಂಚಳ್ಳಿ ಗ್ರಾಮದಲ್ಲಿ ಸಭೆಯನ್ನು ಮಾಡುದು, ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ಅವ್ರಿಗೆ ಕೇಳೋದು, ಇವತ್ತು ಕೆಂಚಳ್ಳಿ ಗ್ರಾಮ ತಮಗೆ ಕಾಣ್ತಾ ಇದೆ, ಯಾಕೆ 15 ವರ್ಷಗಳಲ್ಲಿ ಕೆಂಚಳ್ಳಿ ಗ್ರಾಮ ಇದೆ ಅಂತೇಳಿ ತಮಗೆ ಗೊತ್ತಿರಲಿಲ್ವಾ? ಕೆಂಚಳ್ಳಿ ಗ್ರಾಮದವರು ಜನ ವಾಸ ಮಾಡ್ತಾವ್ರೆ ಅಂತ ನಿಮ್ಗೆ ಅನ್ಸಿರ್ಲಿಲ್ವಾ? ಅವರು ನಮ್ಮ ಕ್ಷೇತ್ರದ ಮತದಾರರು ಅಂತ ಹೇಳಿ ನಿಮ್ಗೆ ಗೊತ್ತಿರಲಿಲ್ವಾ? ಅವತ್ತ್ಯಾಕೆ ಅವ್ರ ಮೇಲೆ ಪ್ರೀತಿ ಇರಲಿಲ್ಲ? ಅವತ್ತ್ಯಾಕೆ ಅಭಿಮಾನ ಇರಲಿಲ್ಲ? ಅವತ್ತ್ಯಾಕೆ ಕೆಂಚಳ್ಳಿ ಗ್ರಾಮವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ತಾವು ಕಾರ್ಯರೂಪಕ್ಕೆ ತರಲಿಲ್ಲ? ಮಾಡ್ಬೇಕಾಯ್ತಲ್ವ ಅವತ್ತು? ಅದನ್ನ ಬಿಟ್ಟು ಇವತ್ತು ಅಧಿಕಾರಿಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತೀವಿ, ನಿಮ್ಮ ಸ್ಪಂದಿಸ್ತೀವಿ ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ ಇದೀರಲ್ಲ, ಇದು ಎಷ್ಟು ನ್ಯಾಯ ಸ್ವಾಮಿ? ನೀವಾರು ಹೇಳಿ, ಇದು ನ್ಯಾಯನಾ? ನಿಮ್ಮ ಮಾತು ನಿಮ್ಗೆ ಶೋಭೆ ತರುತ್ತಾ ಇದು? ಹೇಳಿ, ಕೆಂಚಳ್ಳಿ ಗ್ರಾಮಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಾ? ಏನ್ ಮಾಡಿದಿರ ನೀವು ಕೆಂಚಳ್ಳಿ ಗ್ರಾಮಕ್ಕೆ? ಮೊದಲು ಅದು ಪ್ರಶ್ನೆ ಇಲ್ಲಿ, ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಕೆಂಚಳ್ಳಿ ಗ್ರಾಮದಲ್ಲಿ ಏನು 15 ವರ್ಷಗಳಿಂದ ನೀವೇನು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ವಾಭಿಮಾನವನ್ನ ಇಟ್ಕೊಂಡು ನಮ್ಮ ಜನರು ಯಾವತ್ತೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಯಾವತ್ತಾರು ಬಂದಿದಾರ ನಿಮ್ಮ ಮನೆ ಬಾಗಿಲಿಗೆ? ಇವತ್ತು ತಾವು ಬಂದು ಬೇರೆ ಬೇರೆ ಏನೋ ಇಲ್ಲಿ ಯಾವುದೋ ಒಂದು ಸಣ್ಣ ಘಟನೆ ನಡೆಯುತ್ತೆ, ಆ ಘಟನೆಯನ್ನ ನೀವು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಘಟನೆಯನ್ನ ನೆಪವಾಗಿ ಇಟ್ಕೊಂಡು ಇಲ್ಲಿ ಊರಲ್ಲಿ ಬೇರೆ ರೀತಿಲಿ ಒಂದು ಚಟುವಟಿಕೆಗಳನ್ನ ಮಾಡ್ತೀರಾ? ರೀ ಸ್ವಾಮಿ, ಇಲ್ಲಿ ನೀವು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತ ನಿಟ್ಟಲ್ಲಾದ್ರೆ ಕೊಡಿ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡೋದಲ್ಲ. ರಾಜಕಾರಣ ಹಲವಾರು ದಾರಿ ಇದೆ ಮಾಡ್ಲಿಕ್ಕೆ, ಹಲವಾರು ನಿರ್ದೇಶನಗಳಿವೆ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡಿ, ಅಭಿವೃದ್ಧಿ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿ, ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡಿದೆ ಅಂತ ಹೇಳಿ ರಾಜಕಾರಣ ಮಾಡಿ, ಅದಾಗ ನಾವು ಮೆಚ್ಚೇವೆ. ಯಾವುದೋ ಸಣ್ಣ ಪುಟ್ಟ ಘಟನೆ ಇಟ್ಕೊಂಡು ವೈಯಕ್ತಿಕವಾದಂತ ವಿಚಾರಗಳನ್ನ ಇಟ್ಕೊಂಡು ತಾವು ರಾಜಕಾರಣ ಮಾಡ್ತಿರಲ್ಲ, ಇದು ನಿಜಕ್ಕೂ ಕೂಡ ಅರ್ಥಪೂರ್ಣ ಆಗಿದ್ಯಾ? ಮೊದಲು ಅದೇ ಹೇಳ್ಬೇಕು. ಇನ್ನೊಬ್ರು ನಾಯಕರು ಹೇಳಿದ್ದಾರೆ, ಯಾವತ್ತು ಮೋಸ ಮಾಡಿದವರು ಉದ್ಧಾರ ಆಗಲ್ಲ ಅಂತದ್ದು. ನಾನು ಯಾವತ್ತೂ ಕೂಡ ಮೋಸ ಮಾಡುವಂತ ಕುಟುಂಬದಲ್ಲಿ ಹುಟ್ಟಿಲ್ಲ. ನಮ್ಮ ತಂದೆಯವರು ಯಾವತ್ತೂ ಕೂಡ ನಮ್ಮ ತಂದೆ ತಾಯಿಯವರು ನಮ್ಮನ್ನ ಮೋಸ ಮಾಡಿ ಅಂತೇಳಿ ಯಾವತ್ತೂ ಕೂಡ ನನ್ಗೆ ಹೇಳಿಲ್ಲ. ಒಂದು ದಿನ ನಾವ್ ಯಾವತ್ತಾರನ್ನ ಯಾರು ಮೋಸ ಮಾಡಿದ್ವಿ ಅಂತೇಳಿ ಹೇಳಿ ನೋಡೋಣ. ನಾವು ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ನಾವು ಎಲ್ಲರನ್ನ ಪ್ರೀತಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ನಾವು ಯಾವುದು ಜಾತಿ ಅಲ್ಲ, ಯಾವ ಧರ್ಮ ಅಲ್ಲ, ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. 2.25 ವರ್ಷ ಆಗಿದೆ ಇಲ್ಲಿಗೆ.
2.25 ವರ್ಷದಲ್ಲಿ ಯಾರೇ ನಮ್ಮ ಮನೆಗೆ, ನಮ್ಮ ಕಚೇರಿಗೆ, ನಮ್ಮ ಹತ್ರ ಬಂದು ಕೆಲಸ ಕಾರ್ಯಗಳನ್ನು ಕೇಳಿದ ಸಂದರ್ಭದಲ್ಲಿ ನಾನು ಯಾವ ಊರು ಅಂತ ಕೇಳಿರ್ಬೋದು ಹೊರತು ಯಾವ ಜಾತಿ ಅಂತೇಳಿ ನಾನು ಯಾವತ್ತೂ ಕೂಡ ಯಾರ ಒಬ್ಬನ್ನು ಕೂಡ ಪ್ರಶ್ನೆಯನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಮೊದಲ ಸಭೆಯಲ್ಲಿ ಹೇಳಿದ್ದೇನೆ, ಗೆಲ್ಲುವ ತನಕ ಪಕ್ಷ ರಾಜಕಾರಣ ಬೇರೆ, ಗೆದ್ದಾದ್ಮೇಲೆ ಇಡೀ ಸಮಸ್ತ ಕೆ.ಆರ್. ಕ್ಷೇತ್ರದ 2 ತಾಲೂಕಿನ ಮತದಾರರು, ಕೆ.ಆರ್. ತಾಲೂಕು ಇರ್ಬೋದು, ಸಾಲಿಗ್ರಾಮ ತಾಲೂಕು ಇರ್ಬೋದು, 2 ತಾಲೂಕಿನ ಮತದಾರ ಬಂಧುಗಳು ನಮ್ಮೆಲ್ಲರಿಗೂ ಕೂಡ ಸಮಾನವಾಗಿ ನಾನು ನೋಡುವಂತ ನಿಟ್ಟಲ್ಲಿ ಇದ್ದೇನೆ. ಎಲ್ಲರೂ ಕೂಡ ನನಗೆ ಮತವನ್ನು ಹಾಕಿದ್ದಾರೆ ಅಂತಕ್ಕಂಥ ನಿಟ್ಟಲ್ಲಿ ಭಾವನೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾರಿಗೂ ನಾನು ಇಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿಲ್ಲ. ಕೆಲವು ಕಾರಣಾಂತರದಿಂದ ಬೇರೆ ಬೇರೆ ರೀತಿಯಲ್ಲಿ ನಮ್ಮೇಲೆ ಗೂಬೆ ಕೂರಿಸುವಂತ ನಿಟ್ಟಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಕೂಡ ಆ ರೀತಿಯಾಗಿ ರಾಜಕಾರಣವನ್ನ ಮಾಡಿಲ್ಲ, ಮಾಡೋದು ಇಲ್ಲ. ರಾಜಕಾರಣ ಏನಿದ್ರು ಚುನಾವಣೆ ಸಂದರ್ಭ ಬಂದಾಗ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷದ ಕೆಲಸ ಕಾರ್ಯಗಳು, ನಮ್ಮ ಸರ್ಕಾರದ ಯೋಜನೆಗಳು ನಾವೇನು ಜನರಿಗೆ ತಲುಪಿಸಿದೀವಿ, ಜನರಿಗೆ ಮನೆಗೆ ತಲುಪಿಸುವಂತ ನಿಟ್ಟಿನಲ್ಲಿ ಏನ್ ಮಾಡಿದ್ವಿ ಅದನ್ನ ಇಟ್ಕೊಂಡು ನಾವು ಮತವನ್ನ ಕೇಳ್ತೀವಿ, ರಾಜಕಾರಣವನ್ನ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬೇರೆ ಸಣ್ಣತನದ ರಾಜಕಾರಣವಾಗ್ಲಿ ಮತ್ತೊಂದಾಗ್ಲಿ ಮಾಡೋದಿಲ್ಲ. ಇವತ್ತು ಈ ಒಂದು ತಾಲೂಕಿ ಕ್ಷೇತ್ರದಲ್ಲಿ ಏನು ಎಲ್ಲ ಅವೆಲ್ಲ ಹಳ್ಳಿಗಳು ನೆನಪಿರ್ಲಿಲ್ಲ ನಿಮ್ಗೆ. ಅವತ್ತೆಲ್ಲ ಗಂಧನಹಳ್ಳಿ ಇರ್ಬೋದು, ಬೇರೆ ದೆಗ್ನಾಳ್ ಇರ್ಬೋದು, ಬೇರೆ ಬೇರೆ ರೀತಿಲಿ ಬಾಚಹಳ್ಳಿ ಯಾವ ಏನ್ ಮಾಡಿದಿರ ಸ್ವಾಮಿ? ಬಾಚಹಳ್ಳಿಗೆ ಇದುವರೆಗೂ ಬಾಚಹಳ್ಳಿ ಗ್ರಾಮದಲ್ಲಿ ಏನ್ ಮಾಡಿದಿರಾ? ಏನಾರು ಮಾಡಿದಿರಾ ಹೇಳಿ. ಇಂಥದ್ ಮಾಡಿದ್ವಿ, ನನ್ನ ಅವಧಿಯಲ್ಲಿ ಇಂಥ ಕೆಲಸ ಕಾರ್ಯಗಳು ಇಂಥ ಗ್ರಾಮಗಳೆಲ್ಲ ಆಗಿದೆ ಅಂತಕ್ಕಂಥ ನಿಟ್ಟಲ್ಲಿ ನಾವು ಮೆಚ್ತೀವಿ. ಇವತ್ತು ನಾನು ಎಲ್ಲ ಪ್ರತಿಯೊಂದು ಜಾತಿ ಜನಾಂಗ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ಅನುದಾನವನ್ನ ಆಗ್ತಾ ಇದ್ದೇನೆ. ಹಲವಾರು ದೇವಸ್ಥಾನಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಹಲವಾರು ರೀತಿಯ ಯೋಜನೆಗಳನ್ನ ಇವತ್ತು ನಮ್ಮ ಕ್ಷೇತ್ರಕ್ಕೆ ನೀರಾವರಿ ಇರ್ಬೋದು, ಏನು ಬ್ರಿಡ್ಜ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿರ್ಬೋದು, ಕಚೇರಿಗಳಿಗೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ನಾಲಾ ಆಧುನೀಕರಣ ಅಭಿವೃದ್ಧಿ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರದಲ್ಲಿ ಇವತ್ತು ಆರೋಗ್ಯ ಇಲಾಖೆ ಅಭಿವೃದ್ಧಿ ಇರ್ಬೋದು, ಶಿಕ್ಷಣ ಇಲಾಖೆ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ ಸ್ವಾಮಿ. ನಾವು ಇದು ಏನು ನನಗೆ ಕೊಟ್ಟಿರ್ತಕ್ಕಂಥದ್ದು ಜನರ ಆಶೀರ್ವಾದ, ಜನರ ಪ್ರೀತಿಯಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ನೀವು ಮೊನ್ನೆ ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಡ್ತೀರಿ, ಏನು ಮಾಧ್ಯಮದ ಮುಂದೆ ಇನ್ನು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಲ್ಲ, ಗ್ರಾಮ ಪಂಚಾಯತಿಯ ಸದಸ್ಯರಾಗಲಿಕ್ಕೂ ನಾನು ತಯಾರಿದ್ದೀನಿ. ಆದ್ರೆ ನಾನು ತಯಾರಿದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ. ನಾನು ನನ್ನ ಕ್ಷೇತ್ರದ ಸಮಸ್ಯೆ ಇದೆ, ಸಮಸ್ಯೆನ ಎಲ್ಲಿ ಕೇಳಬೇಕು? ಇಲ್ಲಿ ಆದಿ ಬೀದಿಲಿ ಕೇಳಿದ್ರೆ ಸರಿಪಡಿಸ್ತಾರ? ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡೋದು ನನ್ನ ಹಕ್ಕು, ಅದು ಜನರು ಕೊಟ್ಟಿರ್ತಕ್ಕಂಥ ಹಕ್ಕು. ಜನರಿಗೋಸ್ಕರ ಜನರ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಮತ್ತೊಂದಿರ್ಬೋದು. ನಾನು ಅವತ್ತು ಸದನದಲ್ಲಿ ಮಾತಾಡಿದ್ದೀನಿ. ಯಾರಿಗೋಸ್ಕರ? ನಮ್ಮ ಜನರು ಒಂದು ಉತ್ತಮ ರಸ್ತೆಯಲ್ಲಿ ಓಡಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವು ಯಾವುದೇ ರೀತಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ 2 ಬಾರಿ ಕೆಲಸವನ್ನು ಮಾಡಿದ್ದೀನಿ. ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯೂ ಕೂಡ ಗೊತ್ತಿದೆ. ನಾನು ಈಗ ಶಾಸಕನಾಗಿ 2.25 ವರ್ಷ ಆಗಿದೆ. ಶಾಸಕನ ಅವಧಿಯಲ್ಲಿ ಹೇಗೆ ಕೆಲಸ ಮಾಡ್ಬೇಕಂತ ಗೊತ್ತಿದ್ದು ನಾನು ತಿಳ್ಕೊಂಡಿದ್ದೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಿಸುವಂತ ನಿಟ್ಟಲ್ಲಿ, ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ನಿಟ್ಟಲ್ಲಿ ಅಲ್ಲಿ ನಾನು ಪ್ರಶ್ನೆಯನ್ನ ಮಾಡಿದೆ. ಇದು ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡೋದ ಕೆಲಸ? ಶಾಸಕನಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದು ನನ್ನ ಹಕ್ಕು, ನನ್ನ ಹೋರಾಟ, ನನ್ನ ಶಕ್ತಿ. ಅದು ಕೊಟ್ಟಿರ್ತಕ್ಕಂಥ ಜನರು, ಮತದಾರ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿ ವಿಧಾನಸಭೆಯಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ನೀವು ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕಳಿಸಿದ್ದಾರೆ. ಅದನ್ನ ನಾನು ಪ್ರಶ್ನೆ ಮಾಡಿದ್ದೀನಿ. ಇವತ್ತು ತಾವೇನು ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಏನು ನಾವು ಅಧಿಕಾರದಲ್ಲಿಲ್ಲ, ಆದ್ರೂ ನಮ್ಮ ಮೆಚ್ಚಿ ಬರ್ತಾ ಇದ್ದೀರಾ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದಿರ. ಅಧಿಕಾರದಲ್ಲಿದ್ದಾಗ ತಾವು ಮಾಡಿರೋ ಮಾತುಗಳು ಏನ್ ಮರ್ತೋಗಿದ್ದೀರಾ? ಇದೇ 2018ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅವತ್ತು ಕಾರಣಾಂತರದಿಂದ ಕೆಲವು ಮತಗಳಿಂದ ಸೋತಾದ್ಮೇಲೆ ನೀವು ಗೆದ್ದ ಮೊದಲ ಅಧಿಕಾರಿಗಳ ಸಭೆಯಲ್ಲಿ ತಾವೇನ್ ಹೇಳಿದ್ರೆ ಇವತ್ತು ತಾವು ಮಾತಿಗೆ ನೆನಪಿಲ್ವಾ?
ಒಂದು ಸಮಾಜ ಬಿಟ್ರೆ ಎಲ್ಲರೂ ಕೂಡ ನನ್ನ ಕೈ ಹಿಡಿದಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಇಲ್ವೋ? ಹೇಳಿರ್ತಾರೆ. ನೀವೇ ತಾನೇ ಹೇಳಿರೋದು, ನಾನಲ್ಲ. ನೀವ್ ಹೇಳಿರೋದಲ್ವಾ? ಅವತ್ತು ಇರ್ಲಿಲ್ವ ನಿಮ್ಗೆ? ಅವತ್ತಿರ್ಲಿಲ್ವನ್ರಿ ನಿಮ್ಗೆ? ಹೇಳಿ ನನ್ನ ಬಗ್ಗೆ, ನನ್ನ ಒಂದು ಕಾರ್ಯವೈಖರಿ ಬಗ್ಗೆ ಏನಾದ್ರು ತಪ್ಪಿದ್ರೆ ಹೇಳಿ. ಕಾರ್ಯವೈಖರಿ ಈ ತರ ಮಾಡ್ತಾ ಇದೀರಾ, ಈ ತರ ಸರಿ ಇಲ್ಲ ಅಂತಕ್ಕಂಥದ್ದ ಸ್ವೀಕಾರ ಮಾಡ್ತೀವಿ, ಸರಿ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಕೆಲಸವನ್ನ ಏನ್ ಮಾಡ್ತಾ ಇದೀವಿ, ಕ್ಷೇತ್ರದ ಅಭಿವೃದ್ಧಿ ಏನ್ ಮಾಡ್ತಾ ಇದೀವಿ, ಅದನ್ನ ತಾವು ನೋಡ್ಕೊಳ್ಬೇಕು. ಇವತ್ತು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಏನು ನಮ್ಮ ಬೇರಿಯ ಮುಂಜಾನೆಯ ಮುಖ್ಯ ರಸ್ತೆಯಿಂದ ಹಿಡಿದು ಇವತ್ತು ಬಸನ್ಪುರ, ಗೇರ್ದಡ, ಮತ್ತೆ ಈ ಕಡೆ ಕೆಂಚಹಳ್ಳಿ, ಸಂಕನಹಳ್ಳಿ, ಬಾಚಹಳ್ಳಿ, ಯಲಮುತ್ತಹಳ್ಳಿ, ಕೊಪ್ಪಲು ಇಲ್ಲಿಗೆ ಸಂಪರ್ಕ ಮಾಡುವಂತ ರಸ್ತೆ ಏನು ಸಾಲಿಗ್ರಾಮ ಮುಖ್ಯ ರಸ್ತೆ ಇದೆ, ಅಲ್ಲಿ ತನಕ ಕೂಡ ರಸ್ತೆ ಆಗಿಲ್ಲ. ಮಾಡ್ಸಕ್ಕಾಗಿರ್ಲಿಲ್ವಾ ಅವತ್ತು? ನಾವಿವತ್ತು ರಸ್ತೆಯನ್ನ ಮಾಡಿಸ್ತಾ ಇದೀವಿ. ಅದೇನು 1-2 ಕೋಟಿ ಅಲ್ಲ, ಹಲವಾರು ಕೋಟಿಗಳನ್ನ ಖರ್ಚು ಮಾಡಿ ಈ ಭಾಗದಲ್ಲಿ ರಸ್ತೆಯನ್ನ ಮಾಡಿಸ್ತಾ ಇದೀವಿ. ಕೆಂಚಹಳ್ಳಿ ಗ್ರಾಮದಲ್ಲೂ ಕೂಡ ಗ್ರಾಮ ಪರಿಮಿತಿಯಲ್ಲಿ 1 ಕೋಟಿ ಅನುದಾನದಲ್ಲಿ ಈ ಹಿಂದೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ವಿ. ಅದು ಬಿಟ್ಟು ಇದು ಪ್ರಾಂಶೀಯ ಯೋಜನೆ ಅಡಿಯಲ್ಲಿ ಇವತ್ತು ಕಾಮಗಾರಿಯನ್ನ ಕೈ ಎತ್ಕೊಂಡು ಕೆಲಸವನ್ನ ಮಾಡ್ತಾ ಇದೀವಿ. ಇದೊಂದು ಈ ಕಡೆ ಭಾಗದಲ್ಲಿ ಉದಾಹರಣೆ ಕೊಟ್ಟೆ ಅಷ್ಟೇ. ಹೀಗೆ ಸಾಕಷ್ಟು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇಡೀ ಕ್ಷೇತ್ರದ ಉದ್ದಾಗಲಕ್ಕೂ ಕೂಡ ಇವತ್ತು ಮಾಡ್ತಾ ಇದೀವಿ. ಈ ಭಾಗದಲ್ಲಿ ನಮ್ಮ ಏನು